ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕಳೆದ ಹಲವಾರು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಕಾವೇರಿ ನದಿ ವಿವಾದ ಎಷ್ಟು ದೊಡ್ಡ ಮಟ್ಟಿಗೆ ಆಯಿತು ಅಂತಂದ್ರೆ ಕರ್ನಾಟಕದಿಂದ ಡೆಲ್ಲಿವರೆಗೂ ಹೋಯಿತು. ಕಾವೇರಿ ಪ್ರಾಧಿಕಾರಗಳು ನೀರು ಬಿಡಬೇಕು ಅಂತ ಹೇಳಿ ಆರ್ಡರ್ಗಳು ಮಾಡಿದ್ವು. ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಸರ್ವ ಪಕ್ಷದ ಸಭೆಯನ್ನ ಮಾಡಿದ್ರು. ಜೊತೆಗೆ ಒಂದಿಷ್ಟು ವಾದ ವಿವಾದಗಳು, ಪ್ರತಿಭಟನೆಗಳು, ಬಂದ್ ವಿಚಾರದವರೆಗೂ ಕೂಡ ಹೋಯ್ತು. ಎಲ್ಲವನ್ನ ಕೇಳಿಬಿಟ್ವಿ. ಆದರೆ ಕಳೆದ 3-4 ದಿನಗಳಲ್ಲಿ ಕಾವೇರಿ ಜಲಾನಯ ಪ್ರದೇಶದಲ್ಲಿ ನಿರಂತರ ಮಳೆಯಾಗಿದೆ. ಇದರ ಪರಿಣಾಮವಾಗಿ KRS ಒಂದು ರೀತಿಯಲ್ಲಿ ತುಂಬಿಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು, ಕಾವೇರಿ ಮುಖ್ಯವಾಗಿ ಎಲ್ಲರಿಗೂ ಕೂಡ ಬೇಕಾದಂತಹ ಒಂದು ಜೀವನದಿ. ಮುಖ್ಯವಾಗಿ ನಮ್ಮ ಕರ್ನಾಟಕದ ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಈ ಎಲ್ಲ ಭಾಗದ ಜನರು ಸಂಪೂರ್ಣವಾಗಿ ಕಾವೇರಿಯನ್ನ ಅವಲಂಬಿತರಾಗಿದ್ದಾರೆ. ಯಾವ ರೀತಿ ಅಂತ ಅಂದರೆ, ಕೃಷಿಗೂ ಕಾವೇರಿ ಬೇಕು, ಕುಡಿಯೋ ನೀರಿಗೂ ಕೂಡ ಕಾವೇರಿ ಬೇಕು. ಮುಖ್ಯವಾಗಿ ಗಮನಿಸಿದ್ರೆ ಮಂಡ್ಯದ ಜನರು ಎಕ್ಸಾಂಪಲ್ ಕಬ್ಬನ್ನ ಬೆಳೀತಾರೆ ಅಂತಂದರೆ ಅವರಿಗೆ ಕಾವೇರಿ ಬೇಕು. ಕಾವೇರಿನೇ ಅವರ ಜೀವನದಿ. ಇಲ್ಲಿ ಬೆಂಗಳೂರಲ್ಲಿ ನಾವು ಪ್ರತಿನಿತ್ಯ ನೀರು ಕುಡಿತೀವಿ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರ ಜೀವನದಿ ಅಂತಂದರೆ, ಜೀವಾಳ ಅಂತಂದರೆ ಅದು ಕಾವೇರಿ. ಒಟ್ಟಿನಲ್ಲಿ ಕಾವೇರಿ ಅನ್ನುವ ಒಂದು ಪವಿತ್ರವಾದ ನದಿ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಇನ್ನು ನಮ್ಮ ರಾಜ್ಯವನ್ನು ಬಿಟ್ಟು ಯೋಚನೆ ಮಾಡಿದ್ರೆ ತಮಿಳುನಾಡು, ಪ್ರತಿ ವರ್ಷವೂ ಕೂಡ ತಮಿಳುನಾಡಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಮಳೆಗಾಲ ಆರಂಭವಾಗುತ್ತೆ. ಹಾಗಾಗಿ ಪ್ರತಿ ವರ್ಷ ಜೂನ್ ತಿಂಗಳು ಬಂತು ಅಂತಂದರೆ, ಅಂದರೆ ಕರ್ನಾಟಕದ ಮಳೆಗಾಲ ಮುಂಗಾರು ಆರಂಭ ಆಗುವಂಥದ್ದು ಜೂನ್ ತಿಂಗಳಲ್ಲಿ. ಈ ಜೂನ್ ತಿಂಗಳು ಬಂತು ಅಂದರೆ ಸಾಕು, ಒಂದು ರೀತಿಯಲ್ಲಿ ತಮಿಳುನಾಡು ಕರ್ನಾಟಕದ ಮಧ್ಯೆ ದೊಡ್ಡ ಮಟ್ಟದ ಒಂದು ವಾದ ವಿವಾದ, ಗಲಭೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಾಯಿತು, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ಕಾವೇರಿ KRS ತುಂಬಿ ಹರಿತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಾವು ಅದನ್ನು ನೀರನ್ನು ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಬೇಡ ಅಂತಂದ್ರೂ ನಾವು ನೀರು ಬಿಡಲೇಬೇಕಾಗತ್ತೆ. ಆದರೆ ಈ ವರ್ಷದ ಮಳೆಗಾಲವನ್ನು ನಾವು ಗಮನಿಸ್ತಾ ಇದ್ರೆ, ಈ ವರ್ಷದ ಮಳೆಗಾಲ ಶೂನ್ಯದ ಪ್ರಮಾಣ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯದಲ್ಲೇ ಒಂದೆಡೆ ಮಳೆ ಆಗ್ತಾ ಇದ್ರೆ ಇನ್ನೊಂದೆಡೆ ಮಳೆ ಆಗ್ತಾ ಇಲ್ಲ. ಮುಖ್ಯವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ, ಕನಕಪುರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಈ ರಾಮನಗರ ಈ ಎಲ್ಲ ಭಾಗವನ್ನು, ಬೆಂಗಳೂರು ಸುತ್ತಮುತ್ತ ಆಸ್ಪಾಸು ಮತ್ತು ಬೆಂಗಳೂರನ್ನು ಗಮನಿಸಿದ್ರೆ ಸಂಪೂರ್ಣವಾಗಿ ಬರಗಾಲದ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಇದನ್ನು ಅಬ್ಸರ್ವ್ ಮಾಡಿದ್ರೆ ನೀರು ಬಿಡಬೇಕಾ? ಖಂಡಿತ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಯಾಕಂತಂದರೆ ನಮ್ಮ ಹತ್ರನೇ ನೀರಿಲ್ಲ. ನಾವು ಕುಡಿತೀವಿ ಅಂತಂದರೆ ನಮಗೆ ನೀರಿಲ್ಲ ಅಂದಾಗ, ನಮ್ಮ ಹತ್ರ ಇದ್ದಾಗ ನಾವು ಬೇರೆಯವರಿಗೆ ಬಿಡ್ಬೋದು. ಬಟ್ ನಮ್ಮಲ್ಲೇ ಇಲ್ಲ ಅಂದಾಗ ಬೇರೆಯವರಿಗೆ ನೀರನ್ನು ಕೊಡ್ತೀವಿ ಅಥವಾ ಇನ್ನೇನನ್ನೋ ಕೊಡ್ತೀವಿ ಅಂತಂದರೆ ಅದು ಸಾಧ್ಯವಿಲ್ಲದ ವಿಚಾರ. ಇದೇ ರೀತಿ ಕಾವೇರಿ ವಿಚಾರದಲ್ಲೂ ಆಗ್ತಾ ಇರುವಂಥದ್ದು. ಜೂನ್ ತಿಂಗಳಿಂದ ಮಳೆ ಬಂದಿಲ್ಲ, KRS ಖಾಲಿ ಇದೆ, ಬೇಕಾದಂತಹ ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇಲ್ಲ. ಇನ್ನು ಅಂಥ ಪರಿಸ್ಥಿತಿ ಇರುವಾಗ ಕಾವೇರಿ ಪ್ರಾಧಿಕಾರ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ನೀವು ತಮಿಳುನಾಡಿಗೆ ಬಿಡಿ, ಅದು 15 ದಿನಗಳ ಕಾಲ ಪ್ರತಿದಿನ ಬಿಡಿ ಅಂತ ಅಂದರೆ ಸಾಧ್ಯನಾ? ಇಲ್ಲ. ಯಾಕಂತಂದರೆ ಇರುವಂತಹ 53 TMC ನೀರಲ್ಲಿ 13 TMC ಡೆಡ್ ವೇಸ್ಟ್, ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಅಥವಾ ತೆಗಿತೀವಿ ಅಂತಂದ್ರೂ ಸಾಧ್ಯವಿಲ್ಲ. ಇನ್ನುಳಿದಂತಹ 40 TMC ನೀರನ್ನು ಮುಂದಿನ ವರ್ಷ 2027 ಜೂನ್ ತಿಂಗಳವರೆಗೂ ಕೂಡ ನಾವು ಬಳಕೆ ಮಾಡಬೇಕಾದಂತಹ ಸಿಚುವೇಶನ್ ಇರುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರು ಇಡೀ ಬೆಂಗಳೂರು, ಮಂಡ್ಯ, ರಾಮನಗರ, ಕನಕಪುರ ಎಲ್ಲರೂ ಕೂಡ ಕುಡಿಲಿಕ್ಕೆ ಬಳಸುವಂತಹ ನೀರೇ ಕಾವೇರಿ. ಹೀಗಿದ್ದಾಗ ಬೇರೆ ಯಾರಿಗೂ ಹೇಗೆ ಕೊಡೋಕ್ಕೆ ಸಾಧ್ಯ? ಒಂದು ವರ್ಷ ಪೂರ್ತಿ ನಾವು ಇದರಲ್ಲೇ ಕಳಿಬೇಕು. 40 TMC ನೀರನ್ನು ಇಡೀ ವರ್ಷ ಪೂರ್ತಿ ಕಳಿಬೇಕು ಅಂದರೆ ನಮಗೆ ಸಾಲದೆ ನಾವೇ ಬಿಕ್ಕಳಿಸುವಂತಹ ಪರಿಸ್ಥಿತಿ ಇರುವಂಥದ್ದು. ಹೀಗಿದ್ದಾಗ ನಾವಿಲ್ಲಿ ಭತ್ತ ಬೆಳೆದಿದ್ದೀವಿ, ನಮಗೆ ನೀರು ಕೊಡಿ ಅಂತ ತಮಿಳುನಾಡವರು ಹಠ ಹಿಡಿದು ಕೂತ್ರೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಒಂದಿಷ್ಟು ಜನರ ಪ್ರತಿಭಟನೆ ಆಯಿತು, ಒಂದಿಷ್ಟು ಸಂಸ್ಥೆಗಳ ಪ್ರತಿಭಟನೆ ಆಯಿತು, ಕನ್ನಡ ಪರ ಹೋರಾಟಗಾರರು ಧ್ವನಿ ಎತ್ತಿದ್ರು, ಒಂದಿಷ್ಟು ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದ್ರು. ಇನ್ನು 13ನೇ ತಾರೀಕು ಬಂದ್ಗೂ ಕೂಡ ಕರೆ ಕೊಟ್ಟರು. ಆದರೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಕಳೆದ 3-4 ದಿನಗಳಲ್ಲಿ ಕಾವೇರಿ ಜಲಾನಯ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗಿದೆ. ಇದರ ಪರಿಣಾಮವಾಗಿ KRSನಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ನೀರಿನ ಪ್ರಮಾಣ ಏರಿಕೆ ಆಗಿದೆ.
ಕೆಲವು ದಿನಗಳ ಹಿಂದೆ ಏನು ಪರಿಸ್ಥಿತಿ ಇತ್ತು, 17 TMC ನೀರಿತ್ತು ಜಲಾಶಯದಲ್ಲಿ. ಇದೀಗ ಅದು 23 TMCಗೆ ಏರಿಕೆ ಆಗಿದೆ. ಅಂದರೆ 3 ದಿನಗಳಲ್ಲೇ ಸುಮಾರು ಜಲಾಶಯದ ಮಟ್ಟವನ್ನು ಗಮನಿಸಿದ್ರೆ 8 ಅಡಿಯಷ್ಟು ನೀರಿನ ಪ್ರಮಾಣ ಅಂದರೆ ಏರಿಕೆ ಆಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಗುಡ್ ನ್ಯೂಸ್. ಈಗ 100 ಅಡಿ ಆಳ ತಲುಪಿದೆ. ಪ್ರಸ್ತುತ 32,000 ಅಂದರೆ ಈಗ ಪ್ರೆಸೆಂಟ್ ನಾವು ಗಮನಿಸಿದ್ರೆ 32,048 ಕ್ಯೂಸೆಕ್ ನೀರು ಒಳ ಹರಿತಾ ಇದ್ರೆ, ಹೊರಹರಿವನ್ನು ಗಮನಿಸೋದಾದ್ರೆ 1,821 ಕ್ಯೂಸೆಕ್ ಇದೆ. ಅಂದರೆ ಜಲಾಶಯದಲ್ಲಿ ನೀರಿನ ಸಂಗ್ರಹ ನಿರಂತರವಾಗಿ ಹೆಚ್ಚುತ್ತಾ ಇದೆ. KRSಗೆ ನೀರು ನೇರವಾಗಿ ಮಳೆಯಿಂದ ಮಾತ್ರ ಬರುತ್ತಾ? ಇಲ್ಲ. ಮುಖ್ಯವಾಗಿ ಕೊಡಗು, ಹಾಸನ, ಚಾಮರಾಜನಗರ, ಮೈಸೂರು ಹಾಗೂ ಕೇರಳದ ವೈನಾಡು ಪ್ರದೇಶಗಳಲ್ಲಿ ಸುರಿಯುವಂತಹ ಮಳೆ ಕೂಡ ಕಾವೇರಿ ಮತ್ತು ಅದರ ಉಪನದಿಗಳ ಮೂಲಕ KRSಗೆ ಸೇರುತ್ತೆ. ಕಾವೇರಿಯ ಪ್ರಮುಖ ಉಪನದಿಗಳು ಕಬಿನಿ, ಹೇಮಾವತಿ, ಹರಂಗಿ, ಲಕ್ಷ್ಮಣ ತೀರ್ಥ, ಈ ಎಲ್ಲ ನದಿಗಳು ಕೂಡ KRSಗೆ ನೀರನ್ನು ಪೂರೈಸುತ್ತೆ. ಹೀಗಾಗಿ ಕೇವಲ ಮಂಡ್ಯದಲ್ಲಿ ಮಳೆಯಾದರೆ ಮಾತ್ರ ಸಾಕಾಗೋದಿಲ್ಲ. ಕ್ಯಾಚ್ಮೆಂಟ್ ಪ್ರದೇಶಗಳಲ್ಲಿ ಕೂಡ ಮಳೆಯಾಗೋದು ಅತ್ಯಂತ ಮುಖ್ಯ ಆಗುತ್ತೆ. ಇನ್ನು ಕಬಿನಿ ಜಲಾಶಯ ಕಾವೇರಿ ನದಿಯ ಅತ್ಯಂತ ಪ್ರಮುಖ ಜಲಾಶಯಗಳಲ್ಲಿ ಒಂದು. ಅಂದರೆ ಒಂದು ರೀತಿಯಲ್ಲಿ ಕಾವೇರಿಗೆ ಒಂದು ಸಪೋರ್ಟಿವ್ ನದಿ ಅಂತಿದ್ರೆ ಅದು ಕಬಿನಿ. ಮೈಸೂರು ಜಿಲ್ಲೆಯ ಬೀಚನಹಳ್ಳಿ ಸಮೀಪದಲ್ಲಿ ಕಬಿನಿ ಇದೆ. ಕಬಿನಿ ನದಿಯ ಬಹುಪಾಲು ಜಲಾನಯ ಪ್ರದೇಶದ ಕೇರಳದ ವೈನಾಡು ಜಿಲ್ಲೆಯಲ್ಲಿದೆ. ಅಂದರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಕೇರಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಕೇರಳದಲ್ಲಿ ಪ್ರವಾಹ ಆಗುವಷ್ಟು. ಅಂತಹ ಸಂದರ್ಭದಲ್ಲಿ ವೈನಾಡಲ್ಲಿ ಸುರಿದಂತಹ ಮಳೆ ಏನಿದೆ ಅದು ಕಬಿನಿ ಜಲಾಶಯಕ್ಕೆ ವೇಗವಾಗಿ ನೀರು ಹರಿಯುವಂತೆ ಮಾಡುತ್ತೆ. ಇದರಿಂದ ಕಬಿನಿಯಿಂದ ಹೊರಬಿಡುವಂತಹ ನೀರು, ಕಬಿನಿ ತುಂಬಿ ತುಳುಕಿದಾಗ ಕಬಿನಿಯಿಂದ ಹೊರಬಿಡುವಂತಹ ನೀರು ಕಾವೇರಿ ಮೂಲಕ KRS ಅನ್ನು ಸೇರುತ್ತೆ. ಇತ್ತೀಚಿನ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಳ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರಬಿಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರ ಪರಿಣಾಮವಾಗಿ ಕಾವೇರಿ ನದಿಯ ಹರಿವು ಕೂಡ ಹೆಚ್ಚಾಗಿ KRSಗೆ ಲಾಭವಾಗಿದೆ. ಇನ್ನು ಸರಳವಾಗಿ ಹೇಳಬೇಕು, ನಿಮಗೆ ಅರ್ಥ ಆಗೋ ಹಾಗೆ ಸುಲಭವಾಗಿ ತಕ್ಕ ಮಟ್ಟಿಗೆ ಹೇಳಬೇಕು ಅಂದರೆ, ಕೇರಳದಲ್ಲಿ ಮಳೆ ಆದರೆ ಕಬಿನಿ ತುಂಬುತ್ತೆ. ಕಬಿನಿಯಿಂದ ನೀರು ಹೊರಬಿಟ್ರೆ ಅದು ಕಾವೇರಿ ಹರಿವು ಹೆಚ್ಚು ಮಾಡುತ್ತೆ. ತದನಂತರ KRS ವೇಗವಾಗಿ ತುಂಬಿಕೊಳ್ಳುತ್ತೆ. ಇದು ಬಹಳ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಕರ್ನಾಟಕದ ಡ್ಯಾಮ್ಗೆ ಕೇರಳದ ಮಳೆ ಹೇಗೆ ಸಹಾಯ ಮಾಡುತ್ತೆ? ಉತ್ತರ ಏನಪ್ಪಾ ಅಂದರೆ, ಕಾವೇರಿ ಜಲಾನಯ ಪ್ರದೇಶ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಒಂದು ಕರ್ನಾಟಕ, ಇನ್ನೊಂದು ಕೇರಳ, ಇನ್ನೊಂದು ತಮಿಳುನಾಡು. ಕೇರಳದ ವೈನಾಡು ಪ್ರದೇಶದಲ್ಲಿ ಹುಟ್ಟುವಂತಹ ಅಥವಾ ಹರಿಯುವಂತಹ ಹಲವು ಹೊಳೆಗಳು ಮತ್ತು ಉಪನದಿಗಳು ಕಬಿನಿಗೆ ಸೇರುತ್ತೆ. ಹೀಗಾಗಿ ಅಲ್ಲಿ ಸುರಿಯುವ ಭಾರಿ ಮಳೆ ಅಥವಾ ಅಲ್ಲಿ ಸುರಿಯುವಂತಹ ಮಳೆ ಕರ್ನಾಟಕದ ಜಲಾಶಯಗಳಿಗೆ ನೇರವಾಗಿ ಲಾಭ ತರುತ್ತೆ. ಇನ್ನು ಕಾವೇರಿ ಜಲಾನಯಗಳಲ್ಲಿ ಕೇರಳಕ್ಕೂ ನಿರ್ದಿಷ್ಟವಾದಂತಹ ನೀರಿನ ಹಕ್ಕಿದೆ. ಮತ್ತು ಕಬಿನಿ ಉಪಜಲಾನಯನ ಅಂದರೆ ಕಬಿನಿ ಅದರ ಪ್ರಮುಖ ಭಾಗವಾಗಿ ಉಳ್ಕೊಂಡಿದೆ, ಕಾವೇರಿಯ ಭಾಗವಾಗಿ. KRSನಲ್ಲಿ ಹೆಚ್ಚು ನೀರಾಗುವಂಥದ್ದು ಅಂದರೆ KRSನಲ್ಲಿ ನೀರು ಹೆಚ್ಚಾಗೋದು ಅಂದರೆ ಮೊದಲ ಲಾಭ ಕುಡಿಯುವ ನೀರು, ಎರಡನೇ ಲಾಭ ನೀರಾವರಿ, ಮೂರನೇ ಲಾಭ ಭತ್ತ, ಕಬ್ಬು, ತರಕಾರಿ ಸೇರಿದಂತೆ ಹಲವು ಬೆಳೆಗಳಿಗೆ ನೀರಿನ ಲಭ್ಯತೆ ಉಂಟಾಗುತ್ತೆ. ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ಭಾಗದ ರೈತರಿಗೆ ಇದು ಸಂತಸದ ಸುದ್ದಿ. ಆದರೆ ಒಂದು ಸಮಸ್ಯೆ ಇನ್ನೂ ಕೂಡ ಉಳ್ಕೊಂಡಿದೆ. ಏನಪ್ಪಾ ಅಂದರೆ, ಮಂಡ್ಯ ಜಿಲ್ಲೆಯ ಹಲವೆಡೆ ಇನ್ನೂ ಸಮರ್ಪಕ ಮಳೆ ಆಗ್ತಾ ಇಲ್ಲ. ಮಳೆ ಆಶ್ರಿತ ಕೃಷಿ ಮಾಡುವ ರೈತರು ಇನ್ನೂ ಕೂಡ ಉತ್ತಮ ಮಳೆಯ ನಿರೀಕ್ಷೆಯಲ್ಲೇ ಉಳ್ಕೊಂಡಿದ್ದಾರೆ. ಹೀಗಾಗಿ ಜಲಾಶಯದಲ್ಲಿ ನೀರಿದ್ರೂ ಸ್ಥಳೀಯ ಮಳೆಯೂ ಕೂಡ ಅಗತ್ಯವಾಗುತ್ತೆ. ಸೊ ಹಾಗಾಗಿ ಇದು ಮಂಡ್ಯ ಭಾಗದ ಕೃಷಿಕರಿಗೆ ಇದೇನು ಲಾಭ ತರುವುದಿಲ್ಲ. ಇನ್ನು KRSನ ಗರಿಷ್ಠ ಮಟ್ಟ 124.80 ಅಡಿ. ಪ್ರಸ್ತುತ 100 ಅಡಿ ನೀರಿದೆ. ಇನ್ನು ಸುಮಾರು 24.8 ಅಡಿ ನೀರು ತುಂಬೋದಕ್ಕೆ ಅವಕಾಶ ಇದೆ. ಇದೇ ರೀತಿಯಾಗಿ ಮಳೆ ಮುಂದುವರ್ಕೊಂಡು ಹೋದರೆ ಮುಂದಿನ 10-15 ದಿನಗಳಲ್ಲಿ ಜಲಾಶಯ ಇನ್ನಷ್ಟು ವೇಗವಾಗಿ ತುಂಬುವಂತಹ ಸಾಧ್ಯತೆ ಇದೆ. ಕಬಿನಿ ಹಾಗೂ ಕೇರಳದ ವೈನಾಡು ಭಾಗದಲ್ಲಿ ಮಳೆ ಮುಂದುವರೆದ್ರೆ KRSಗೆ ಒಳಹರಿವು ಇನ್ನಷ್ಟು ಹೆಚ್ಚುವಂತಹ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ನಾವು ಒಂದಿಷ್ಟು ಅಂಕಿಅಂಶವನ್ನು ಗಮನಿಸೋದಾದರೆ, KRSನ ಗರಿಷ್ಠ ಮಟ್ಟ 124.80 ಅಡಿ. ಇನ್ನು ಪ್ರಸ್ತುತ ಮಟ್ಟ
100 ಅಡಿ ಇದೆ. ಇನ್ನು ಭರ್ತಿ ಆಗ್ಬೇಕಾಗಿರುವಂತಹ ಎತ್ತರ ಎಷ್ಟು ಅಪ್ಪ ಅಂದ್ರೆ 24.80 ಅಡಿ. ಇನ್ನು 3-4 ದಿನಗಳ ಹಿಂದಿನ ಸಂಗ್ರಹ ಅಂದ್ರೆ ಈ 3-4 ದಿನದ ಹಿಂದೆ ಎಷ್ಟು ನೀರು ತುಂಬಿಕೊಂಡಿದೆ ಅಂದ್ರೆ 17 TMC ನೀರು ಬಂದು ತುಂಬಿದೆ. ಪ್ರಸ್ತುತ ಸಂಗ್ರಹ 23 TMC. ಹೆಚ್ಚುವರಿ 6 TMC ನೀರು ಬಂದು ಸೇರಿದೆ. ನೀರಿನ ಮಟ್ಟ ಏರಿಕೆಯನ್ನು ಗಮನಿಸಿದ್ರೆ 8 ಅಡಿ ಏರಿಕೆ ಆಗಿದೆ. ಇನ್ನು ಒಳಹರಿವು 32,048 ಕ್ಯೂಸೆಕ್ ಇದ್ರೆ ಇನ್ನು ಹೊರಹರಿವು 1,821 ಕ್ಯೂಸೆಕ್ ಇದೆ. ಒಳಹರಿವು ಮತ್ತು ಹೊರಹರಿಯುವ ಅನುಪಾತವನ್ನು ಗಮನಿಸಿದ್ರೆ 17.6:1. ಸಂಪೂರ್ಣ ಭರ್ತಿಗೆ ಅಂದಾಜು 10-15 ದಿನಗಳು ಬೇಕು. ಅದು ಉತ್ತಮ ಮಳೆ ಸುರಿದ್ರೆ ಮಾತ್ರ. ಇನ್ನು ಕೇರಳ ಮತ್ತು ಕಾವೇರಿಯ ಸಂಪರ್ಕವನ್ನು ಗಮನಿಸೋದಾದ್ರೆ ಕೇರಳದ ವಯನಾಡು ಜಿಲ್ಲೆ ಕಬಿನಿ ಉಪಜಲನಯದ ಪ್ರಮುಖ ಭಾಗವಾಗಿ ಉಳ್ಕೊಂಡಿದೆ. ವಯನಾಡಲ್ಲಿ ಸುರಿಯುವಂತಹ ಮಳೆ ಕಬಿನಿ ಜಲಾಶಯದ ಒಳಹರಿವನ್ನ ಹೆಚ್ಚಿಸುತ್ತೆ. ಕಬಿನಿಯಿಂದ ಹೊರಬಿಡುವಂತಹ ನೀರು ಕಾವೇರಿ ಮೂಲಕ KRSಗೆ ಹರಿಯುತ್ತೆ. ಭಾರೀ ಮಳೆಯ ಸಮಯದಲ್ಲಿ ಕಬಿನಿಯ ನೀರಿನ ಹೆಚ್ಚಳವು ಕೂಡ ಕರ್ನಾಟಕದ ನೀರಿನ ಲಭ್ಯತೆಯನ್ನ ಸುಧಾರಿಸುವಂತಹ ಅವಕಾಶ ಇರುತ್ತೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ಪರಿಸ್ಥಿತಿ ಮೇಲೂ ಕೂಡ ಪರಿಣಾಮ ಇದರಿಂದ ಬೀರುತ್ತೆ. ಒಟ್ಟಾರೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ವಿಶೇಷವಾಗಿ ಕೊಡಗು ಮತ್ತು ಕೇರಳದ ವಯನಾಡಲ್ಲಿ ಸುರಿಯುತ್ತಿರುವಂತಹ ಮಳೆ ಕಬಿನಿ ಮತ್ತು KRS ಜಲಾಶಯಗಳಿಗೆ ಹೊಸ ಚೈತನ್ಯವನ್ನ ನೀಡಿದೆ. KRSನಲ್ಲಿ ಈಗಾಗಲೇ 6 TMC ನೀರಿನ ಹೆಚ್ಚಳ ಕಂಡು ಬಂದಿದೆ. ರೈತರಲ್ಲಿ ಆಶಾಭಾವನೆ ಮೂಡಿಸಿಕೊಂಡಿದೆ. ಆದರೆ ಸ್ಥಳೀಯ ಮಳೆಯ ಕೊರತೆಯಿಂದಾಗಿ ಮಳೆ ಆಶ್ರಿತ ಕೃಷಿ ಪ್ರದೇಶಗಳಲ್ಲಿ ಸವಾಲು ಇನ್ನೂ ಕೂಡ ಮುಂದುವರೆದು ಹೋಗ್ತಿದೆ. ಮುಂದಿನ 10-15 ದಿನಗಳ ಮಳೆ ಜಲಾಶಯಗಳ ಭರ್ತಿ ಅಷ್ಟೇ ಅಲ್ಲ, ಈ ವರ್ಷದ ಕೃಷಿ ಮತ್ತು ಕುಡಿಯುವ ನೀರಿನ ಸ್ಥಿತಿಯನ್ನು ಕೂಡ ನಿರ್ಧರಿಸುವಂತಹ ಮಹತ್ವದ ಅಂಶವಾಗಿ ಉಳ್ಕೊಂಡಿದೆ. ಇನ್ನು DKಶಿ ಅವರು CM ಆಗ್ತಾ ಇದ್ದಂತೆ ಈ ದೊಡ್ಡ ಒಂದು ಸವಾಲು ಎದುರಾಯ್ತಪ್ಪ, ಏನ್ ಮಾಡ್ತಾರೆ ಮುಂದೆ DKಶಿ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು ಹಲವರಲ್ಲಿ. ಆದರೆ ಈಗ DKಶಿ ಅವರ ಲಕ್ ಅನ್ನುವ ರೀತಿಯಲ್ಲಿ ಕೇರಳದಲ್ಲಿ ಪ್ರವಾಹ ಆಗಿ ಆ ನೀರು ಕಬಿನಿ ಜಲಾಶಯ ತುಂಬಿ ಅದರಿಂದ ಹೊರಗೆ ಬಂದಂತಹ ನೀರು ಕಾವೇರಿ ಮೂಲಕ KRS ತಲುಪಿದೆ. ನೀರಿನ ಪ್ರಮಾಣ ನಿಧಾನವಾಗಿ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇದು ಒಂದು ರೀತಿಯಲ್ಲಿ DKಶಿ ಅವರ ಲಕ್ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು DKಶಿ ಅವರಿಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ತಮಿಳುನಾಡು ಮತ್ತು ಕರ್ನಾಟಕದ ಕಾವೇರಿ ವಿವಾದವನ್ನ DKಶಿ ಅವರು ಯಾವ ರೀತಿಯಾಗಿ ನಿರ್ಧರಿಸ್ತಾರೆ, ಯಾವ ರೀತಿಯಾಗಿ ಅದನ್ನ ಸಂಪೂರ್ಣವಾಗಿ ಬಗೆಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.